ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಕೊಡೇ ಕಲ್ಲಿನವರು, ಬಬಲಾದಿಯವರು, ಬಾಲಬಸವಣ್ಣನವರು ನೋಡ್ರಿ, ಸಿದ್ದಾರೂಢದಾತನವರು ನೋಡ್ರಿ, ವಂಚಾಳದವರು ನೋಡ್ರಿ, ಉಪ್ಪಾಳದವರು ನೋಡ್ರಿ, ಕೊಡೇ ಕಲ್ಲು ಬಾಲಬಸವಣ್ಣನವರ ಕಾಲಜ್ಞಾನ ನೋಡ್ರಿ. ಇದೇ 21ನೇ ಶತಮಾನದ 2023ನೇ ಇಸ್ವಿಯ ಕಾಲಜ್ಞಾನ ನೋಡ್ರಿ. ಕಾಲ ಕೆಟ್ಟೋಯ್ತು, ದಿನಮಾನಗಳು ಕೆಟ್ಟೋಯ್ತು, ದಿವಸಗಳು ಕೆಟ್ಟೋಯ್ತು ಅಂತ ತಿಳ್ಕೊಬೇಡಿ ನೋಡಿ. ಕಾಲ ಕೆಡ್ಲಿಲ್ಲ, ದಿನಮಾನಗಳು ಕೆಡ್ಲಿಲ್ಲ, ದಿವಸಗಳು ಕೆಡ್ಲಿಲ್ಲ ನೋಡ್ರಿ. ಜನಗಳ ನಡೆನುಡಿ ಕೆಟ್ಟಿದೆ ನೋಡಿ. ನಾನು ಎಂಬ ಅಹಂಕಾರ ಆಂಬೋಗ ಹೆಚ್ಚಿದೆ ನೋಡ್ರಿ. ಅಹಂಕಾರದಿಂದ ಮೆರೆದವನು ಓಂಕಾರ ಮಾಡುವಂತ ಕಾಲ ಬಂದಿದೆ ನೋಡ್ರಿ. ಮುಂದಿನ ದಿನಮಾನಗಳಲ್ಲಿ 2024ನೇ ಇಸ್ವಿಗೆ ನೋಡಬಾರ್ದನ್ನೇ ನೋಡ್ತೀವಿ, ಕೇಳಬಾರ್ದನ್ನೇ ಕೇಳ್ತೀವಿ, ಮಾಡಬಾರ್ದನ್ನೇ ಮಾಡ್ತೀವಿ ನೋಡ್ರಿ. ಆ ಕಾಲಕ್ಕೆ ಮೆರ್ದು ನುರ್ದೋಗುವಂತ ಕಾಲ ಬರುತ್ತೆ ನೋಡ್ರಿ. ಮುಂದಿನ ದಿನಮಾನಗಳಲ್ಲಿ 2030ನೇ ಇಸ್ವಿಗೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಮಂಗಳೂರು, ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಕರ್ನಾಟಕ ಜಲಪ್ರಳಯ ಆಗೋ ಮುನ್ಸೂಚನೆ ಇದೆ ನೋಡ್ರಿ. ಆ ಕಾಲಕ್ಕೆ ಮೆರ್ದು ನುರ್ದೋಗುವಂತ ಕಾಲ ಬರುತ್ತೆ ನೋಡ್ರಿ. ಮುಂದಿನ ದಿನಮಾನಗಳಲ್ಲಿ 2032ನೇ ಇಸ್ವಿಗೆ ಎಡಗಡೆ ಕುಂಟಬಸವನ ಕಟ್ಟೆ, ಬಲಗಡೆ ಹೆಂಡತಿನ ಕಟ್ಟೆ, ಬಂಡಾಟ ಆರಂಭ ಮಾಡಬೇಕು ನೋಡ್ರಿ. ಬಂಡಾಟ ಆರಂಭ ಮಾಡಿದ ಕಾಲಕ್ಕೆ ಆಳು ಹೆಚ್ಚಬೇಕು, ಅನ್ನ ತೂಕ ಮಾಡಿ ಕೊಡುವಂತ ಕಾಲ ಬರುತ್ತೆ ನೋಡ್ರಿ. ಮುಂದಿನ ದಿನಮಾನಗಳಲ್ಲಿ 2035ನೇ ಇಸ್ವಿಗೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ರಾಮನಹಳ್ಳಿ ಎಂಬ ಗ್ರಾಮದಲ್ಲಿ ಶಿವ ಬ್ರಾಹ್ಮಣರ ಮಗಳು ಮೀನಾಕ್ಷಿ ಎಂಬ ಹೆಣ್ಣು ಮಗಳು ಗಂಡನಿಲ್ಲದೆ ಗರ್ಭಾವತಿಯಾಗಬೇಕು ನೋಡ್ರಿ. ಆ ಬಾಲೆ 3 ಜನ ಮಕ್ಕಳನ್ನ ನಡಿಬೇಕು ನೋಡ್ರಿ. 3 ಜನ ಮಕ್ಕಳಲ್ಲಿ 2 ಲಯವಾಗಬೇಕು ನೋಡ್ರಿ. ಒಬ್ಬರೇ ನೋಡ್ರಿ ಉಳಿಯಬೇಕು. ಆ ಉಳಿದಂತ ಒಬ್ಬರು ನಮ್ಮ ಈ ನಾಡಿಗೆ, ನಮ್ಮ ಈ ರಾಜ್ಯಕ್ಕೆ ವೀರ ವಸಂತರಾಯರಾಗಿ ಬರಬೇಕು ನೋಡ್ರಿ. ಅವರು ಹುಟ್ಟಿ ಬಂದ ಕಾಲಕ್ಕೆ ಹುಬ್ಬಳ್ಳಿ ಊರಾಗಬೇಕು, ಧಾರವಾಡ ಆದಿ ಆಗಬೇಕು, ಗದಗ ಗದ್ದಿಗೆ ಆಗಬೇಕು ನೋಡ್ರಿ. ಮುಂದಿನ ದಿನಮಾನಗಳಲ್ಲಿ 2038ನೇ ಇಸ್ವಿಗೆ 1 ಕೆಜಿ ದನದ ಸಗಣಿ 10 ರೂಪಾಯಿ ಮಾರಾಟ ಆಗುವಂತ ಕಾಲ ಬರುತ್ತೆ ನೋಡ್ರಿ. 1 ಕೊಡ ನೀರು ಒತ್ತು ಮಾರಾಟ 11 ರೂಪಾಯಿ ಕಾಲ ಆಗುತ್ತೆ ನೋಡ್ರಿ. ಆ ಕಾಲಕ್ಕೆ ದನಕರಗಳಿಲ್ಲದಂತ ಟೈಮ್ ಆಗುತ್ತೆ ನೋಡ್ರಿ. ಮುಂದಿನ ದಿನಮಾನಗಳಲ್ಲಿ 2040ನೇ ಇಸ್ವಿಗೆ ಬಳ್ಳಾರಿ ಜಿಲ್ಲೆ ಹೊಸಬೇಡು ತಾಲೂಕು ಹಂಪೆ ಒಳಗಡೆ ಕಲ್ಲಿನ ಕೋಳಿ ಕೂಗಬೇಕು, ಮುಳ್ಳು ಶಾಸ್ತ್ರ ಓದಬೇಕು, ಕಲ್ಲಿನ ಬಸವ ಎದ್ದು ಗರಿಕೆ ಮೇಯ್ಬೇಕು, ಕಂಚಿನ ಕಾಗೆ ನೀರು ಕುಡಿಬೇಕು ಅಂತ ಬಾಲಬಸವಣ್ಣನವರ ಕಾಲಜ್ಞಾನದಲ್ಲಿ ಬಂದಿ ನೋಡ್ರಿ. 2042ನೇ ಇಸ್ವಿಗೆ ಬಡವ ಶ್ರೀಮಂತನಾಗಬೇಕು, ಶ್ರೀಮಂತ ಬಡವನಾಗಬೇಕು ನೋಡ್ರಿ. ಆ ಕಾಲಕ್ಕೆ ದೊಡ್ಡ ದೊಡ್ಡ ತಲೆಗಳ ಲಯವಾಗುತ್ತೆ, ನೆನ್ಪಿಟ್ಕೊಳ್ಳಿ. ದೊಡ್ಡ ದೊಡ್ಡ ತಲೆಗಳಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಲಯವಾಗ್ತಾರೆ ನೋಡ್ರಿ. ಮುಂದಿನ ದಿನಮಾನಗಳಲ್ಲಿ 2050ನೇ ಇಸ್ವಿಗೆ ನೋಡ್ರಿ ತಂದೆಗೂ ಮಗನಿಗೂ ಒಬ್ಬಳೆ ಹೆಂಡತಿ ಆಗಬೇಕು ನೋಡ್ರಿ. ತಾಯಿಗೂ ಮಗಳಿಗೂ ಒಬ್ಬನೇ ಗಂಡನಾಗಬೇಕು ನೋಡ್ರಿ. ಆ ಕಾಲಕ್ಕೆ ಅತ್ತೆರಿಗೆಲ್ಲ ಬೂದಿಗುಂಡಿ ಕಾಲ, ಸೊಸೆರಿಗೆಲ್ಲ ತೂಗು ಮಂಚಿಕೆ ಕಾಲ ಬರುತ್ತೆ ನೋಡ್ರಿ. 2018ನೇ ಇಸ್ವಿಯಲ್ಲಿ ಬಾಲಬಸವಣ್ಣನವರು ಸಾರಿದ್ರು ನೋಡ್ರಿ.
ಔಷಧಿ ರೋಗ ಬರಬೇಕು, ವಿಷದ ಗಾಳಿ ಬಿತ್ತಬೇಕು, ಒಂದು ಗುಂಡಿಗೆ 9 ಹೆಣ ಮುಚ್ಚಬೇಕಂತ ಸಾರಿದ್ರು ನೋಡ್ರಿ. ಅದೇ ರೀತಿ 3 ವರ್ಷಗಳ ಕಾಲ ನಡೀತು ನೋಡ್ರಿ. ಇದೇ 2023ನೇ ಇಸ್ವಿಗೆ ನೋಡ್ರಿ, 24ನೇ ಇಸ್ವಿಗೆ ನೋಡ್ರಿ, 2 ವರ್ಷಗಳ ಕಾಲ ಮಳೆ ಇಲ್ಲ, ಬೆಳೆ ಇಲ್ಲ ನೋಡ್ರಿ. ಸಾಧಾರಣ ಮಳೆ, ಸಾಧಾರಣ ಬೆಳೆ ನೋಡ್ರಿ, ಅರ್ಧಾಣಿ ಮಳೆ, ಅರ್ಧಾಣಿ ಬೆಳೆ, ಒಂದಾಣಿ ವಿಪರೀತ ಗಾಳಿ ಗುಡುಗು ಸಿಡ್ಲಿದೆ ನೋಡ್ರಿ. ಇದೇ 2 ವರ್ಷಗಳ ಕಾಲ ಬಾರಿಗಾದ ಮಳೆ ಊರಿಗಿಲ್ಲ, ಊರಿಗಾದ ಮಳೆ ಬಾರಿಗಿಲ್ಲ ನೋಡ್ರಿ. ಇದೇ 2023ನೇ ಇಸ್ವಿಗೆ ನೋಡ್ರಿ, 24ನೇ ಇಸ್ವಿಗೆ ನೋಡ್ರಿ, ಒಬ್ಬೊಬ್ಬ ಮಗ ಇರುವಂತರಿಗೆ ಬಲ ಇಲ್ಲ ನೋಡ್ರಿ. ಅಮಾವಾಸ್ಯ ದಿವಸ ಪ್ರಯಾಣ ಕಟ್ಬೇಡಿ ನೋಡಿ. ದುರ್ಮರಣಗಳು, ಆಕ್ಸಿಡೆಂಟ್ಗಳು ತುಂಬಾನೇ ಇದೆ ನೋಡ್ರಿ. ನೋಡಿ, ನಾವು ಕೊಡೇಕಲ್ಲ ಬಾಲಬಸವಣ್ಣನವರ ನೋಡ್ರಿ, ಬೀದಿಗೊಂದು ವಚನ, ಓಣಿಗೊಂದು ಕಾಲಿಜ್ಞಾನ ನುಡಿಸ್ತೀವಿ ನೋಡ್ರಿ. ನೋಡಿ, ನಾವು ಮನೆ ಮನೆ ಬಾಗ್ಲಿಗೆ ಬರ್ತಕ್ಕಂಥವ್ರೆಲ್ಲ ನೋಡಿ, ದಾನ ಧರ್ಮ ಕೊಟ್ಟು, ರಸ್ತೆಗೆ ತಂದು ದಾನ ಧರ್ಮ ಕೊಟ್ಟು ಮುಂದಿನ ಪ್ರಯಾಣ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಈ ಓಣಿಗೊಳ್ಳೇದಾಗ್ಲಿ, ಓಣಿ ಮಕ್ಳಿಗೊಳ್ಳೇದಾಗ್ಲಿ, ದನ ಕರುಗಳಿಗೊಳ್ಳೇದಾಗ್ಲಿ, ಪ್ರಾಣಿ ಪಕ್ಷಿಗಳಿಗೊಳ್ಳೇದಾಗ್ಲಿ, ಬಾಣಂತಿಯರಿಗೂ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಮ್ಮ ಕಾಲಿಜ್ಞಾನ ಮುಗಿಸ್ತಾ ಇದ್ವಿ. ಅವರು ಮಾತನಾಡಬೇಕು, ಸುಳ್ಳು ಮಾಹಿತಿ ಜನರಿಗೆ ಕೊಡಬಾರದು. ಇವತ್ತು ಇವರು ಕರ್ನಾಟಕ ರಾಜ್ಯದ ಆಡಳಿತ ಮಾಡ್ತಕ್ಕಂಥ ಇವತ್ತೇನು ಪಕ್ಷಗಳು ಸರ್ಕಾರ ನಡೆಸಿದ್ದಾವೆ, ಯಾರ ಕಾರ್ಯಕಾಲದಲ್ಲಿ ಏನೇನಾಗಿದೆ ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳಲಿ. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಕುಮಾರಸ್ವಾಮಿಯವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. 371J ಮಾಡಿದಂಥದ್ದು ಕೇಂದ್ರದ ಕಾಂಗ್ರೆಸ್ ಸರ್ಕಾರ, ಶ್ರೀಮತಿ ಸೋನಿಯಾ ಗಾಂಧಿಯವರು, ಮನಮೋಹನ್ ಸಿಂಗ್ರವರು, ರಾಹುಲ್ ಗಾಂಧಿಯವರ ಅವರ ಮಾರ್ಗದರ್ಶನದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ದಿವಂಗತ ಧರಮ್ ಸಿಂಗ್ ಅವರು, ಅವರ ಸತತವಾದಂಥ ಒಂದು ಪರಿಶ್ರಮ ಇವತ್ತದು. ಕಲ್ಯಾಣ ಕರ್ನಾಟಕದ ಜನ ಯಾವತ್ತಿಗೂ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ನಾಯಕರುಗಳಿಗೆ ಮರೆಯೋದಿಲ್ಲ. ಅದು ಮಾಡಿದ್ರಿಂದ ಇವತ್ತು ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತಾ ಇದೆ, ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರವೇಶ ಸಿಗ್ತಾ ಇದೆ, ಅಭಿವೃದ್ಧಿಗೆ ಈಗ ನಾವು ಪ್ರತಿ ವರ್ಷ 5,000 ಕೋಟಿ ಕೊಡ್ತೀವಿ ಅಂತ ಮಾನ್ಯ ಸಿದ್ದರಾಮಯ್ಯನವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೇವೆ, ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ರಸ್ತೆ, ಚರಂಡಿ, ಕುಡಿಯೋ ನೀರು, ಶಿಕ್ಷಣ, ಆರೋಗ್ಯ, ನೀರಾವರಿ ಎಲ್ಲ ಅಭಿವೃದ್ಧಿಪರ ಕೆಲಸ ಕಾರ್ಯಗಳು ವೇಗದ ಗತಿಯಲ್ಲಿ ನಡೀತಾ ಇದ್ದಾವೆ. ಇವತ್ತು ಇದಕ್ಕೆ ಅವರು ಸಲಹೆ ಕೊಡಬೇಕಿನ್ನು ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ. ಅದು ಬಿಟ್ಟು ಅವರು ಏನೂ ಮಾಡದೆ ಶ್ವೇತಪತ್ರ ಹೊರಡಿಸಿ ನೋಡಿ, ನಿಮ್ಮಲ್ಲಿ ದಾಖಲೆಗಳಿದ್ದಾವಲ್ಲ, ಇವತ್ತು ಸರ್ಕಾರ ದಾಖಲೆಗಳು ನಿಮ್ಮ ಹತ್ರನೇ ಇದ್ದಾವೆ. ಇವರ BJPಯಲ್ಲಿ ಏನು ಮಾಡಿದ್ರು ಅವ್ರ ಕಾರ್ಯಕಾಲದಲ್ಲಿ ಹೇಳಿ. ಹಿಂದೆ ಬರೀ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಅದರಿಂದ ಕಲ್ಯಾಣ ಆಯಿತಾ? 4 ವರ್ಷ BJP ಆಡಳಿತದಲ್ಲಿ ಶೂನ್ಯ ಸಾಧನೆ, ಹಣನೇ ಖರ್ಚು ಮಾಡಿಲ್ಲ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 1 ವರ್ಷ 1.5 ವರ್ಷ ಅಧ್ಯಕ್ಷರನ್ನೇ ನೇಮಕಾತಿ ಮಾಡಿಲ್ಲ ಇವರು. ಈಗಲಾದರೂ ಈಗ ಕೇಂದ್ರ ಸರ್ಕಾರದಲ್ಲಿ ಇದ್ದಾರೆ ಮಾನ್ಯ ಕುಮಾರಸ್ವಾಮಿಯವರು, ಕಲ್ಯಾಣ ಕರ್ನಾಟಕಕ್ಕೆ ಏನಾದರೂ ಒಂದು ಕೈಗಾರಿಕೆ ತಂದಿದ್ದಾರಾ? ಪುನಶ್ಚೇತನ ಮಾಡಿದ್ದಾರಾ? ಕಲ್ಯಾಣ ಕರ್ನಾಟಕದ ಬಗ್ಗೆ ಚಿಂತನೆ ಮಾಡಿದ್ದಾರಾ? ಏನೂ ಮಾಡದೆ ಸುಮ್ಮನೆ ಹೇಳಿಕೆ ಕೊಡೋದಾ? ಅದರಲ್ಲಿ ಏನೂ ಅರ್ಥ ಇಲ್ಲ. ಜನ ಅರಿತುಕೊಂಡಿದ್ದಾರೆ, ಇವತ್ತು ಅದಕ್ಕೆ ಮಹತ್ವ ಇಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಕೆಲವು ಕಾರ್ಖಾನೆಗಳನ್ನು ಪುನಶ್ಚೇತನ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ. ರಾಜ್ಯ ಸರ್ಕಾರದಿಂದ ಆಗಲಿ ಅಥವಾ ನಾಯಕರುಗಳಿಂದ, ಇಲ್ಲಿಯ ನಾಯಕರುಗಳಿಂದ ಸರಿಯಾದ ಸಹಕಾರ ಸಿಗ್ತಾ ಇಲ್ಲ ಅನ್ನೋಂಥ ಮಾತಾಡಿದೆ. ನೋಡಿ, ಮಾಡಿ ತೋರಿಸಲಿ. ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ಇಷ್ಟೊಂದು ಘೋರ ಅನ್ಯಾಯ ಆಗ್ತಾ ಇದೆ, ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ. ನೀರಾವರಿ ಯೋಜನೆಗಳಿಗೆ ಬಜೆಟಲ್ಲಿ ಘೋಷಣೆ ಮಾಡಿದ ಅನುದಾನವನ್ನು ಕೊಟ್ಟಿಲ್ಲ. GSTಯಲ್ಲಿ ಅನ್ಯಾಯ ಆಗ್ತಾ ಇದೆ. ಇವತ್ತು NDRF ಅಲ್ಲಿ ಅನ್ಯಾಯ ಆಗ್ತಾ ಇದೆ. ಇವತ್ತೇನು ನಮ್ಮ ಪ್ರಪೋಸಲ್ಸ್ ಇದೆ ನೀರಾವರಿ ಯೋಜನೆಗಳು, ಕಳಸಾ ಬಂಡೂರಿ ನಾಲೆ ಯೋಜನೆ ಇರ್ಬೋದು, ಇವತ್ತು ಇನ್ನಿತರ ಯೋಜನೆಗಳಿರ್ಬೋದು, ನೀರಾವರಿ ಯೋಜನೆಗಳು, ಆ ಎಲ್ಲ ಯೋಜನೆಗಳಿಗೆ ಇವತ್ತು ಕೇಂದ್ರ ಸರ್ಕಾರ ಕೊಕ್ಕೆ ಹಾಕಿಕೊಂಡು ಕೂತಿದೆ. ನಮಗೇನು ಸಹಕಾರ, ಅವೆಲ್ಲ ಸಮಸ್ಯೆಗಳು ಬಗೆಹರಿಸಲಿ, ಪುನಶ್ಚೇತನ ಮಾಡಲಿ, ಬೇಡ ಅಂತ ಯಾರಂತಾರೆ? ಇವತ್ತು ಯಾವುದೇ ಸರ್ಕಾರಿ ಸ್ವಾಮ್ಯದ ಉದ್ದಿಮೆ ಪುನಶ್ಚೇತನ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಬದ್ಧವಾಗಿದೆ. ನಮ್ಮ ಸಂಪೂರ್ಣ ಬೆಂಬಲ ಇದೆ. ಮಾಡುವಂಥ ಇಚ್ಛಾಶಕ್ತಿ ಅವ್ರು ತೋರಿಸಲಿ. HMT ಭೂ ಪ್ರದೇಶವನ್ನು ತೆಗೆದುಕೊಂಡ್ರು, ಏನೂ ಮಾಡಲಿಲ್ಲ, ಸುಮ್ಮನೆ ಕೇಸ್ ಹಾಕಿ ಕೂತಿದ್ದಾರೆ ಅಂತ. ನಾವೇನು ಕೇಸ್ ಹಾಕಿಲ್ಲ. HMTಯಲ್ಲಿ ಅಕ್ರಮವಾಗಿ 160 ಎಕರೆ ಭೂಮಿ ಮಾರಾಟ ಮಾಡಿ HMT ಅವರು 313 ಕೋಟಿ ರೂಪಾಯಿ ಇವತ್ತು ಹಣ ಪಡೆದುಕೊಂಡಿದ್ದಾರೆ. ಇದು ರಿಯಲ್ ಎಸ್ಟೇಟಾ? HMT ಇದೊಂದು ಕೇಂದ್ರ ಸರ್ಕಾರ ಸ್ವಾಮ್ಯದ ಒಂದು ಕಾರ್ಖಾನೆ.
ಇದು ಇಲ್ಲಿ ಜನರಿಗೆ ಉದ್ಯೋಗ ಕೊಡಬೇಕು, ಉತ್ಪಾದನೆ ಮಾಡಬೇಕು ಅನ್ನೋಂಥದ್ದು ಉದ್ದೇಶ. ಅವರಿಗೆ ಅರಣ್ಯ ಇಲಾಖೆ ಜಮೀನು ತಗೊಂಡು ಹಸಿರು ಹೊದಿಕೆ ಜಾಸ್ತಿ ಮಾಡೋದು ಬಿಟ್ಟು ರಿಯಲ್ ಎಸ್ಟೇಟ್ ಅವರಿಗೆ ಮಾರಾಟ ಮಾಡುವಂಥದ್ದು ಅವರಿಗೆ ಅಧಿಕಾರ ಇದೆಯಾ? ಅದ್ರ ಬಗ್ಗೆ ಮಾತಾಡಲಿ, ಅದ್ರ ಬಗ್ಗೆ ಯಾಕೆ ಮಾತಾಡೋದು? ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ ವಂದನೆಗಳು.